ಸೊ ನೀವು ಆಲ್ರೆಡಿ ನನ್ನ ವಿಡಿಯೋಸ್ ನ ನೋಡಿದ್ದೀರಾ ಅಂದ್ರೆ ನಿಮ್ಗೆ ಒಂದು ಐಡಿಯಾ ಸಿಕ್ಕಿರುತ್ತೆ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತ. ನಾವು ನಮ್ಗೆ ಅಂತ ಮಾಡ್ಕೊಂಡಿದ್ದ ಅಡ್ಗೆನೆ ಪುಟ್ಟ ಮಕ್ಕಳಿಗೆ ಲೈಕ್ ಎಬೋವ್ 1 year ಮಕ್ಕಳಿಗೆ ಹೇಗೆ ನ್ಯೂಟ್ರಿಷಿಯಸ್ ಆಗಿ ಕೊಡೋದು ಅನ್ನೋದ್ರ ಈಸಿ ಮೆಥಡ್ಸ್ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ನಿಮ್ಗೂ ಗೊತ್ತಿರುತ್ತೆ, ಬಟ್ ಕೆಲವರು ಯಾರಿಗೆ ಗೊತ್ತಿಲ್ಲ ಅವರಿಗೆ ಇದು ಹೆಲ್ಪ್ಫುಲ್ ಆಗ್ಲಿ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಇವತ್ತು ಬಸ್ಸಾರ್ ಮಾಡಿದ್ದೆ, ಅದಕ್ಕೆ ಸೊಪ್ಪು ಒಗ್ಗರಣೆ ಹಾಕಿದ್ದೆ. ಆ ಸೊಪ್ಪನ್ನ ಸಪರೇಟ್ ಆಗಿ ತಿನ್ಸಕ್ ಹೋದ್ರೆ ಮಕ್ಳು ಜನರಲಿ ತಿನ್ನಲ್ಲ. ಕೆಲವು ಮಕ್ಳು ತಿಂತಾರೆ, ಅವರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಯಾರು ತಿನ್ನಲ್ಲ ಆ ಮಕ್ಳಿಗೆ ಈ ತರ ಅನ್ನದ ಜೊತೆನೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ತಿನ್ಸೋದ್ರಿಂದ ಅವರಿಗೆ ಅದು ಡಿಫ್ರೆಂಟ್ ಟೇಸ್ಟ್ ಕೂಡ ಕೊಡುತ್ತೆ, ಮಸೊಪ್ ತರ ಆಗತ್ತೆ. ಮತ್ತಷ್ಟು ಈ ತರ ಸಿಂಪಲ್ ಅಂಡ್ ಈಸಿ ಐಡಿಯಾಸ್ಗೋಸ್ಕರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ನನ್ನ ಮಗನಿಗೆ ಟಿವಿ ನೋಡ್ಕೊಂಡು ಯಾವತ್ತೂ ಊಟ ಮಾಡ್ಸೋದನ್ನ ಅಭ್ಯಾಸ ಮಾಡ್ಸಿಲ್ಲ. ಅವ್ನ ಈ ತರ ಏನೋ ಒಂದು ಆಕ್ಟಿವಿಟಿ ಮಾಡ್ತಾ ಇರ್ತಾನೆ ಅಥವಾ ಈಚೆ ಕರ್ಕೊಂಡೋಗಿ ಆಟ ಆಡ್ತಾ ಇರ್ತಾನೆ. ನೀವು ಸಹ ನಿಮ್ಮ ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಅನ್ನ ದಯವಿಟ್ಟು ಕಮ್ಮಿ ಮಾಡಿ, ಈ ತರ ಆಟ ಆಡ್ಸ್ಕೊಂಡು ಊಟ ಮಾಡಿಸಿ. ಥ್ಯಾಂಕ್ ಯು ಸೋ ಮಚ್.